ಶ್ರೀ ಸಿದ್ಧಾರೂಢ ಕಥಾಮೃತ 5ನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧರೂಢಾಯ ನಮಃ. ಛಂದ. ಚಿತ್ತದೊಳು ವೇದಾಂತ ಜ್ಞಾನವ ನಿತ್ಯದಲ್ಲಿ ನೆನೆಯುತ್ತ ಸತ್ಯಶೋಧಕರಾದ ಭಕ್ತ ಮುಮುಕ್ಷುಗಳಿಗದನೀವುತ ಸಿದ್ಧಯೋಗಿಯು ತೀರ್ಥಕ್ಷೇತ್ರಗಳನ್ನು ಕಾಣುತ್ತಾ ಪೋದನು. ಬದ್ಧ ಜ್ಞಾನಾರ್ಥಿಗಳನ್ನೆಲ್ಲರನ್ನೂ ಉದ್ಧರಿಸುವವನಾದನು. ಯಾವಾತನು ಸರ್ವಜೀವಿಗಳ ಪ್ರಾಣನಾಗಿಯೂ ಅಖಿಲ ಬ್ರಹ್ಮಾಂಡ ವ್ಯಾಪಕ ಚೇತನನಾಗಿಯೂ ಯಾವಾತನಿಂದ ಇಂದ್ರಿಯಗಳಿಗೆ ಜ್ಞಾನವಾಗುವುದೋ ಮತ್ತು ಯಾವಾತನನ್ನು ಇಂದ್ರಿಯಗಳು ತಿಳಿಯಲಾರವೋ ಸರ್ವದಾ ಅಂತಃಕರಣದೊಳಗೆ ಸಾಕ್ಷಿರೂಪನಾಗಿದ್ದು ಯಾವಾತನು ಸಮಾಧಿಯಲ್ಲಿ ಸ್ವಪ್ರಕಾಶನಾಗಿ ತೋರುವನೋ ಆತನೇ ಸರ್ವವೃತ್ತಿಗಳಿಗತೀತನಾಗಿದ್ದು ಸ್ವರೂಪವೆಂದೆನಿಸಿಕೊಳ್ಳುವನು. ಆತನೇ ಜಾಗ್ರದ್ ಅವಸ್ಥೆಯಲ್ಲಿ ಜಗರೂಪನಾಗಿದ್ದು ಭಾಸಕನೂ ಜ್ಞಾನರೂಪನೂ ತಾನೇ ಇರುವನು. ಪ್ರಪಂಚರೂಪದಿಂದ ತನ್ನೊಳಗೆ ತಾನೇ ಆಡುತ್ತಿದ್ದು ಆತನಲ್ಲಿ ದ್ವೈತವಾರ್ತೆಯೇ ಇಲ್ಲ. ಇಂಥ ಬ್ರಹ್ಮ ಕೇವಲನಾಗಿರುವ ಆ ಸದ್ಗುರುನಾಥನು ಮುಮುಕ್ಷು ಜನರ ಉದ್ಧಾರಾರ್ಥವಾಗಿ ಅವತಾರವನ್ನು ಧರಿಸಿಕೊಂಡು ಸಿದ್ಧನಾಮದಿಂದ ಪೃಥ್ವಿ ತಲದಲ್ಲಿ ವಿಚರಿಸುವನು. ಶ್ರೋತಾ ಜನರೇ, ಈಗ ಕಥಾ ನಿರೂಪಣವನ್ನು ಕೇಳುವಂಥವರಾಗಿರಿ. ಗತಾಧ್ಯಾಯದ ಅಂತ್ಯಭಾಗದಲ್ಲಿ ಸಿದ್ಧನ ಅಧಿಕಾರವನ್ನು ನೋಡಿ ಗಜದಂಡ ಗುರುಗಳು ಸಿದ್ಧಾರೂಢರೆಂಬ ಹೆಸರು ಕೊಟ್ಟರು. ಸಿದ್ಧಾರೂಢರನ್ನು ನೋಡಿ ಗುರುಗಳು, ನಿನಗೀಗ ಜ್ಞಾನ ಪೂರ್ಣವಾಯಿತು. ಇದರ ಸಾರ್ಥಕವಾಗುವ ದಿಶೆಯಿಂದ ಇದನ್ನು ಇತರ ಮುಮುಕ್ಷುಗಳಿಗೆ ಬೋಧಿಸತಕ್ಕದ್ದು. ಅದಕ್ಕೋಸ್ಕರ ನೀನು ತೀರ್ಥಾಟನಕ್ಕೆ ಹೋಗಿ ಅಲ್ಲಿ ಭೆಟ್ಟಿಯಾಗುವ ಸಾಧು ಸಜ್ಜನರ ಕೂಡ ಆತ್ಮಚರ್ಚಾ ಮಾಡುತ್ತಾ ಅವರಿಗೆ ವೇದಾಂತವನ್ನು ಉಪದೇಶಿಸತಕ್ಕದ್ದು ಎಂದು ಆಜ್ಞಾಪಿಸಿದರು. ಸಿದ್ಧಾರೂಢರು ಇದನ್ನು ಶಿರಸಾವಹಿಸಿಕೊಂಡು ಅನಂತರ ಸದ್ಗುರು ಗಜದಂಡ ಸ್ವಾಮಿಯವರ ಆಜ್ಞೆಯನ್ನು ಪಡೆದುಕೊಂಡು ತೀರ್ಥಾಟನಕ್ಕೆ ಹೊರಟರು. ಸಂಚರಿಸುತ್ತಾ ಕಿಷ್ಕಿಂಧೆಗೆ ಹೋಗಿ ಸಿದ್ಧರಾಜರು ವಿರೂಪಾಕ್ಷನ ದರ್ಶನ ತಕ್ಕೊಂಡು ಹೇಮಕೂಟ ಪರ್ವತವನ್ನು ಏರಿ ಅಲ್ಲಿ ಕರಸ್ಥ ನಾಗಲಿಂಗನ ಗುಹೆಯನ್ನು ನೋಡಿ ಅವರ ಮನಸ್ಸಿಗೆ ಆನಂದವಾಯಿತು. ಅಲ್ಲಿ ಒಬ್ಬ ಸಾಧಕನು ಸಮಾಧಿ ಸ್ಥಿತಿಯನ್ನು ಸಾಧಿಸುವ ಉದ್ದೇಶ ಏಕಾಂತದಲ್ಲಿ ಕೂತಿದ್ದನು. ಅವನು ಒಂದೊಂದೇ ಅಂಗವನ್ನು ಅನುಕ್ರಮದಿಂದ ಸಾಧಿಸಿ ಸಪ್ತಾಂಗ ಯೋಗವನ್ನು ಸಾಧಿಸುತ್ತಿದ್ದನು. ಆತನ ದರ್ಶನವನ್ನು ತಕ್ಕೊಂಡು ಸಂತೋಷಪಟ್ಟು ಕೂಡಲೇ ಸಿದ್ಧರು ಪಂಪಾಕ್ಷೇತ್ರಕ್ಕೆ ಹೊರಟರು. ಪಂಪಾಕ್ಷೇತ್ರದಲ್ಲಿ ವಿರೂಪಾಕ್ಷೇಶ್ವರನ ದರ್ಶನ ತಕ್ಕೊಂಡು ವಶಿಷ್ಠಾಶ್ರಮವನ್ನು ನೋಡಿ ಅಲ್ಲಿ 3 ದಿನ ಆನಂದದಿಂದ ವಾಸ ಮಾಡಿ ಅಲ್ಲಿಂದ ಗಂಧಮಾದನ ಪರ್ವತಕ್ಕೆ ಹೋಗಿ ಅದನ್ನು ನೋಡಿ ಸ್ಫಟಿಕ ಶಿಲೆಯನ್ನು ನೋಡುವುದಕ್ಕಾಗಿ ಋಷ್ಯಾಶ್ರಮಕ್ಕೆ ಹೋದರು. ಇದು ತಪೋಭೂಮಿಯಹುದೋ ಅಲ್ಲವೋ ಎಂದು ಪರೀಕ್ಷಿಸುವುದಕ್ಕೆ ಸಿದ್ಧನಾಥರು 9 ದಿವಸ ಪರ್ಯಂತ ಆಹಾರವನ್ನು ತೊರೆದು ಆ ಸ್ಥಾನದಲ್ಲಿರಲು ಕ್ಷುದ್ಬಾಧೆಯಾಗದಿದ್ದೂ ಮನಸ್ಸಿನಲ್ಲಿ ಸಂಶಯ ವಿಪರೀತ ಭಾವನೆಗಳು ಲಯ ವಿಕ್ಷೇಪಾದಿ ಯೋಗ ವಿಘ್ನಗಳೂ ಇಲ್ಲದೆ ಚಿತ್ತವೃತ್ತಿಯು ಬ್ರಹ್ಮದಲ್ಲಿ ಧಾರಾಕಾರವಾಗಿ ಹರಿಯುತ್ತಿರುವುದನ್ನು ನೋಡಿ ತಪೋಭೂಮಿಯ ಲಕ್ಷಣಗಳು ಇಲ್ಲಿರುವವೆಂದು ಅನುಭವದಿಂದ ತಿಳಿದರು. ಅಲ್ಲಿಂದ ಪಂಪಾ ಸರೋವರಕ್ಕೆ ಹೋಗಿ ಅದರೊಳಗೆ ಸ್ನಾನ ಮಾಡಿ ಶ್ರೀರಾಮನ ದರ್ಶನ ತಕ್ಕೊಂಡು ಚಕ್ರತೀರ್ಥ ವಾಲಿ ಭಂಡಾರಗಳನ್ನು ನೋಡಿ ಚಿಂತಾಮಣಿ ಆಶ್ರಮಕ್ಕೆ ಬಂದರು. ಚಿಂತಾಮಣಿ ಆಶ್ರಮದಲ್ಲಿ ಅನೇಕ ಸತ್ಪುರುಷರು ಭೆಟ್ಟಿಯಾದರು. ಅವರ ಕೂಡ ಸಂಭಾಷಣೆ ಮಾಡುತ್ತಿರುವಾಗ ಸಿದ್ಧ ಮುನಿಗಳಿಗೆ ಒಬ್ಬನು ಆತ್ಮ ಅಂದರೆ ಏನು ಎಂದು ಕೇಳಿದನು. ಆಗ ಅವರೊಳಗೆ ಶಾಸ್ತ್ರ ಸಂಸ್ಕಾರಹೀನನಾದವನೊಬ್ಬನು ಸರ್ವರಿಗೂ ದೇಹದಲ್ಲಿಯೇ ನಾನೆಂಬ ಬುದ್ಧಿ ಇರುವುದರಿಂದ ದೇಹವೇ ಆತ್ಮ ಎಂದು ಉತ್ತರ ಕೊಟ್ಟನು. ಕರ್ಮಠ ಬ್ರಾಹ್ಮಣನ ವಚನವನ್ನು ಕೇಳಿ ಮತ್ತೊಬ್ಬನು ಅವನಿಗೆ ಪ್ರಶ್ನೆ ಮಾಡುತ್ತಾನಲ್ಲ, ನೀನು ದೇಹವನ್ನು ತಿಳಿದು ಅದು ತಾನೆಂದು ಹೇಳುವಿಯೋ ಅಥವಾ ಹಾಗೆ ತಿಳಿಯದೆ ದೇಹ ತಾನೆನ್ನುವಿಯೋ? ದೇಹವನ್ನು ನೀನು ತಿಳಿದು ತಾನೆಂದೆನ್ನುವಿಯಾದರೆ ನೀನು ದೇಹವಾಗಲಾರೆ, ತಿಳಿಯುವವನಾಗುವೆ. ಹಾಗೆ ತಿಳಿಯದೆ ದೇಹ
ತಾನೆನ್ನುವಿಯಾದರೆ ದೇಹದಂತೆ ಜಡವಾಗಿದ್ದು ದೇಹ ಸಂಸ್ಕಾರಗಳ್ಯಾವವೂ ನಿನಗೆ ಸಲ್ಲಬಾರದಾಗಿತ್ತು. ಆದ್ದರಿಂದ ಯಾವ ರೀತಿಯಿಂದಲೂ ದೇಹ ನೀನಲ್ಲ. ಇದನ್ನು ಕೇಳಿ ಆತನು ನಿರುತ್ತರನಾದನು. ಆಗ ಮೂರನೆಯವನು, ಆತ್ಮಜ್ಞಪ್ತಿ ಮಾತ್ರನಾದ್ದರಿಂದ ಅಜ್ಞಪ್ತಿರೂಪ ಶರೀರವು ಆತ್ಮನಿಗೆ ಭಿನ್ನವಿರುವುದು ಎಂದು ನುಡಿದನು. ಆಗ ನಾಲ್ಕನೆಯವನು ಈತನಿಗೆ ವಿಚಾರಿಸುತ್ತಾನಲ್ಲ, ಜ್ಞಪ್ತಿರೂಪ ಆತ್ಮನು ದೇಹರಹಿತನಿರುವನು, ಅವನಿಗೆ ಗಮನಾಗಮನಗಳು ಇದ್ದಾವೋ ಇಲ್ಲವೋ? ಗಮನಾಗಮನ ಇಲ್ಲವೆಂದರೆ ಅವಸ್ಥಾತ್ರಯಗಳಲ್ಲಿ ಹೋಗಿ ಬರುವುದು ಮತ್ತು ಸುಖ ದುಃಖಾದಿಗಳನ್ನು ಭೋಗಿಸುವುದು ಇವನಿಂದ ಹೇಗಾದೀತು? ಆತ್ಮನಿಗೆ ಗಮನಾಗಮನಾದಿಗಳು ಸ್ವೀಕರಿಸಿದ್ದಲ್ಲಿ ಆತನು ವಾಯುವಿನಂತೆ ಜಡವೆನ್ನಬೇಕಾಗುವುದು. ಆದರೆ ವಾಯುವಿಗೆ ಸುಖ ದುಃಖಗಳು ತಿಳಿಯುವುದಿಲ್ಲವೆಂದರೆ ಅವನ್ನು ತಿಳಿಯುವ ಮನಸ್ಸೇ ಆತ್ಮನಾಗಬೇಕು. ಯಾಕೆಂದರೆ ಮನಸ್ಸಿಗೆ ಗಮನಾಗಮನಗಳು ಅವೇ, ಸ್ಥೂಲ ದೇಹದಲ್ಲಿ ಅಹಂಭಾವವೂ ಅದೇ ಮತ್ತು ಸುಖ ದುಃಖದ ಜ್ಞಾನವೂ ಅದಕ್ಕಾಗುವುದು. ಆದ್ದರಿಂದ ಮನಸ್ಸೇ ಆತ್ಮನೆಂಬುದು ನಿಶ್ಚಯವು. ಇದನ್ನು ಕೇಳಿ ಬೌದ್ಧ ಸಂಪ್ರದಾಯಕನು ಅನ್ನುತ್ತಾನೆ, ಬುದ್ಧಿ ಕರ್ತನಿಲ್ಲದಿದ್ದರೆ ಮನೋರೂಪ ಕರಣವನ್ನು ಯಾರು ಪ್ರೇರಿಸುವರು? ಬುದ್ಧಿಯೇ ಎಲ್ಲ ಕಾರ್ಯಗಳ ಕರ್ತವಾಗಿರುವುದರಿಂದ ಬುದ್ಧಿಯೇ ಆತ್ಮ. ಆಗ ಭಟ್ಟಾಚಾರ್ಯನ ಶಿಷ್ಯನನ್ನುತ್ತಾನೆ, ಬುದ್ಧಿಯು ನಿದ್ರಾಕಾಲದಲ್ಲಿ ಲಯ ಹೊಂದುವುದು ಮತ್ತು ಆನಂದ ಮಾತ್ರ ಉಳಿಯುವುದು. ಆದ್ದರಿಂದ ಆನಂದವೇ ಆತ್ಮ. ಇದನ್ನು ಕೇಳಿ ಶೂನ್ಯವಾದಿಯು, ನಿದ್ರಾಕಾಲದಲ್ಲಿ ನಮಗೇನೂ ಕಾಣುವುದಿಲ್ಲ, ಆದ್ದರಿಂದ ಆತ್ಮನು ನಾಸ್ತಿರೂಪನಿದ್ದಾನೆ ಎಂದು ಅಂದದ್ದು ಕೇಳಿ ಸಿದ್ಧಾರೂಢರು ಆತನಿಗೆ, ಆ ನಾಸ್ತಿತ್ವವನ್ನು ನೀನು ತಿಳಿದು ಹೇಳುತ್ತೀಯೋ ತಿಳಿಯದೇ ಹೇಳುವಿಯೋ? ಶೂನ್ಯವಾದಿಯೇ ಹೇಳು. ನಾಸ್ತಿ ತಿಳಿದು ಹೇಳುತ್ತೀಯಾದರೆ ಅದನ್ನು ತಿಳಿಯುವ ನೀನು ಅಸ್ಥಿರೂಪನಿದ್ದೀಯಲ್ಲ. ಆತ್ಮನು ಅಸ್ತಿತ್ವದ ಖಣಿ ಎಂದು ಶ್ರುತಿ ಹೇಳುವುದು, ಅರ್ಥಾತ್ ಬ್ರಹ್ಮರೂಪವಿರುವುದು. ಆಮೇಲೆ ಪ್ರಾರಬ್ಧವಾದಿಯು ಅನ್ನುತ್ತಾನೆ, ಆತ್ಮಜ್ಞಾನಿಗಾದರೂ ಪ್ರಾರಬ್ಧವು ಬಿಡುವುದಿಲ್ಲ, ಕರ್ಮಾನುಸಾರ ಸುಖ ದುಃಖ ಕೊಡುವುದು. ಇದನ್ನು ಕೇಳಿ ಸಿದ್ಧಾರೂಢರು ಅನ್ನುತ್ತಾರೆ, ಸುಖ ದುಃಖಗಳು ನೀನು ವಿಷಯಾತ್ಮಕ ಅನ್ನುವಿಯೋ ಮನೋವೃತ್ತಿ ರೂಪ ಎಂದು ಹೇಳುತ್ತೀಯೋ? ಪ್ರಥಮ ವಿಕಲ್ಪವನ್ನು ಸ್ವೀಕರಿಸಿದರೆ ಅದು ಪೂರ್ಣ ಅಸಂಭವವಾಗುವುದು. ಯಾಕೆಂದರೆ ವಿಷಯ ಒಂದೇಯಾದರೂ ಕಾಲ ಸ್ಥಿತಿ ವ್ಯಕ್ತಿಗನುಸರಿಸಿ ಅದರೊಳಗೆ ಭೇದಗಳು ಸಿದ್ಧಿಸುತ್ತವೆ. ಪುರುಷನು ನಿರೋಗಿ ಇರುವಾಗ ಯಾವ ವಿಷಯದಲ್ಲಿ ಸುಖ ತೋರುವುದೋ ಅದರಲ್ಲಿ ರೋಗ ಸಮಯದಲ್ಲಿ ಆತನಿಗೆ ದುಃಖ ಕಾಣುವುದು. ಆದ್ದರಿಂದ ಸುಖ ದುಃಖಗಳು ವಿಷಯಾತ್ಮಕವಲ್ಲ, ಅವು ಮನೋವೃತ್ತಿ ರೂಪ. ಎಂದರೆ ಮನಸ್ಸಿನ ಧರ್ಮ ಮನಸ್ಸಿಗೆ ಬಾಧಿಸಬಾರದು. ಯಾಕೆಂದರೆ ಅಗ್ನಿ ಧರ್ಮವಾದ ಉಷ್ಣತೆಯು ಅಗ್ನಿಗೆ ತಾಪ ಕೊಡಲಾರದು. ಅದಕ್ಕೆ ಆ ವಾದಿಯು, ಸುಖ ದುಃಖಗಳು ಮನಸ್ಸಿನ ಧರ್ಮಗಳಿದ್ದು ಅವು ಆತ್ಮನನ್ನು ಯಾಕೆ ಬಾಧಿಸಬಾರದು ಎಂದು ಕೇಳಿದ್ದಕ್ಕೆ ಸಿದ್ಧರಾಜರು ಅಂದದ್ದು, ಸುಪ್ತಿ ಸಮಾಧಿಯೊಳಗೆ ಆತ್ಮನಿರುವನು, ಆದರೆ ಅಲ್ಲಿ ಮನಸ್ಸಿನ ಪ್ರವೇಶವಿಲ್ಲ. ಆದ್ದರಿಂದ ಮನಸ್ಸಿನ ಈ ಧರ್ಮಗಳು ಆತ್ಮಜ್ಞಾನಿಗೆ ಬಾಧಿಸಲಾರವು. ಆಗ ವಾದಿಯು ಅನ್ನುತ್ತಾನೆ, ನಾಭುಕ್ತಂ ಕ್ಷೀಯತೆ ಕರ್ಮ ಎಂದು ಶ್ರುತಿವಚನವಿರುವಾಗ ಇದು ಜ್ಞಾನಿಗಳ ಸಂಬಂಧ ಅಪ್ರಮಾಣವಾಗುವುದಲ್ಲ ಎಂದು ಹೇಳಿದ್ದಕ್ಕೆ ಸಿದ್ಧರು, ಈ ವಾಕ್ಯವು ಜ್ಞಾನಶೂನ್ಯರಾದ ಪಾಮರ ಜನರ ಸಲುವಾಗಿ ಕರ್ಮಭಯ ಹಾಕುವುದಕ್ಕಾಗಿ ಇರುವುದು. ಜ್ಞಾನಿಗಳಿಗೆ ಇದು ಸರ್ವಥಾ ಅಪ್ರಮಾಣವೇ ಸರಿ ಎಂದು ಅನ್ನಲು ಸರ್ವರಿಗೂ ಆನಂದವಾಗಿ ಸಿದ್ಧಾರೂಢರು ಧನ್ಯರು ಧನ್ಯರು ಎಂದು ಚಪ್ಪಾಳೆಗೈದರು. ಆ ದಿನ ಅಲ್ಲಿ ಇದ್ದು ಎರಡನೇ ದಿನ ಸಿದ್ಧನಾಥರು ತಿರುಪತಿ ಕ್ಷೇತ್ರಕ್ಕೆ ಹೋಗಿ ಶ್ರೀ ವೆಂಕಟೇಶ್ವರನ ದರ್ಶನವನ್ನು ತಕ್ಕೊಂಡರು. ಅಲ್ಲಿಂದ ಮುಂದೆ ದಾರಿ ನಡೆಯುತ್ತಾ ಹೋಗುವಾಗ
ದೇಹಕ್ಕೆ ಅನೇಕ ದುಃಖಾದಿಗಳಿಂದ ಬಾಧೆಯಾದರೂ ಸಿದ್ಧಾರೂಢರು ಸ್ವಲ್ಪವಾದರೂ ಬ್ರಹ್ಮಚಿಂತನದಿಂದ ಚಲಿಸಲಿಲ್ಲ. ದೇಹದ ಮೇಲೆ ಒಂದು ಸಣ್ಣ ವಸ್ತ್ರ, ಭಿಕ್ಷೆಗೆ ಕರತಲವೇ ಪಾತ್ರ, ಶಯ್ಯೆಗೆ ಭೂಮಿ ಮಾತ್ರವೇ ಇರುತ್ತಿತ್ತು. ಜನರು ಈತನು ಉನ್ಮತ್ತನಿದ್ದಾನೆಂದು ಆತನಿಗೆ ಕಲ್ಲು ಒಗೆಯುತ್ತಿದ್ದರು. ಕೆಲವರು ಇವನು ರೋಗದಿಂದ ಅಶಕ್ತನಾಗಿರುವನೆಂದು ಇವರನ್ನು ಸಮೀಪ ಬರಗೊಡುತ್ತಿದ್ದಿಲ್ಲ. ಈತನ ಕುಲ ಗೊತ್ತಿಲ್ಲ ಎಂದು ಇವರ ಸಂಸರ್ಗವನ್ನೆಲ್ಲ ಬಿಟ್ಟು ಬಿಡುತ್ತಿದ್ದರು. ಉತ್ತಮ ಅಧಿಕಾರಿಗಳ್ಯಾರಾದರೂ ಭೆಟ್ಟಿಯಾದರೆ ಈತನು ಜ್ಞಾನಿ ಇರುವನೆಂದು ತಿಳಿಯುವರು. ಇವರ ನಿಸ್ಪೃಹ ವೃತ್ತಿ ಕಂಡು ಇವನು ಬ್ರಹ್ಮವೆತ್ತನೆಂಬುದರಲ್ಲಿ ಸಂಶಯವಿಲ್ಲ. ಇವನ ಉಪಚಾರ ಮಾಡಿ ತಾವು ಧನ್ಯರಾಗಬೇಕೆಂದು ಸಿದ್ಧರನ್ನು ಮನೆಗೆ ಕರೆದುಕೊಂಡು ಹೋಗಿ ಕೆಲವರು ಸ್ನಾನಾದಿ ಉಪಚಾರಗಳಿಂದ ಪೂಜಿಸುತ್ತಿದ್ದರು. ಹೀಗೆ ಸಿದ್ಧರು ಸಂಚಾರ ಮಾಡುತ್ತಾ ಶಿವಕಂಚಿಗೆ ಹೋಗಿ ಪರಶಿವನನ್ನು ಕಂಡು ಅಲ್ಲಿಂದ ವಿಷ್ಣು ಕಂಚಿಗೆ ಹೋಗಿ ವರದರಾಜನನ್ನು ನೋಡಿದರು. ದಾರಿಯಲ್ಲಿ ಒಬ್ಬ ಬ್ರಾಹ್ಮಣನು ಇವರನ್ನು ನೋಡಿ, ಈತನು ಜಡಭರತನಂಥ ಬ್ರಹ್ಮವೆತ್ತನಿರಬೇಕು ಎಂದು ಅಂದುಕೊಂಡು ಸ್ವಾಮಿಯವರ ನಿಸ್ಪೃಹ ವೃತ್ತಿ ಮತ್ತು ಉನ್ಮತ್ತ ಚರ್ಯೆಯನ್ನು ಕಂಡು ಇವರನ್ನು ಪೂಜಿಸಬೇಕೆಂದು ಹಸ್ತಗ್ರಹಣ ಮಾಡಿ ಸಿದ್ಧರನ್ನು ಮನೆಗೆ ಕರೆದುಕೊಂಡು ಹೋದನು. ಇವರ ಪೂಜೆಯಿಂದ ಮಹಾಫಲ ಉಂಟಾಗುವುದೆಂದು ಆ ಬ್ರಾಹ್ಮಣನು ಸಿದ್ಧಾರೂಢರಿಗೆ ಯೋಗ್ಯವಾದ ಆಸನವನ್ನು ಕೊಟ್ಟು ಸದ್ಭಾವದಿಂದ ಷೋಡಶೋಪಚಾರ ವಿಧಿವತ್ತಾಗಿ ಪೂಜಾ ಮಾಡಿದನು. ಆಮೇಲೆ ಸಮ್ಮುಖದಲ್ಲಿ ನಿಂತು ಕೈಜೋಡಿಸಿ ನಯನುಡಿಗಳಿಂದ ಬ್ರಹ್ಮವೆತ್ತನ ಪೂಜಾ ದರ್ಶನಾದಿಗಳಿಂದ ತತ್ಕಾಲ ಫಲ ಉಂಟಾಗುವುದು ಎಂದು ನುಡಿದನು. ಆಗ ಸಿದ್ಧ ಸದ್ಗುರುನಾಥರು, ನೀನು ಯಾರು ಇದ್ದಿ, ಸತ್ಯವಾಗಿ ಹೇಳು ಎಂದು ಕೇಳಿದ್ದಕ್ಕೆ ಆತನು, ಈ ದೇಹ ಏನು ಕಾಣುವುದೋ ಅದೇ ನಾನು ಅಂದನು. ಅದಕ್ಕೆ ಸದ್ಗುರುಗಳು, ಪಂಚಭೂತಾತ್ಮಕವಾದ ಈ ದೇಹವನ್ನು ಅವುಗಳಿಗೆ ಹಂಚಿಕೊಟ್ಟ ಮೇಲೆ ನೀನು ಉಳಿಯುವಿ, ಆಗ ನೀನು ಯಾರು ಎಂದು ಕೇಳಲು ಬ್ರಾಹ್ಮಣನು, ಪ್ರಾಣ ಬುದ್ಧಿಗಳ ಸಮೇತ ಅನೇಕ ಲೋಕಗಳಲ್ಲಿ ಸಂಚರಿಸುವವನೇ ನಾನು ಎಂದು ಉತ್ತರ ಕೊಟ್ಟನು. ಆಮೇಲೆ ಸದ್ಗುರುನಾಥರು, ಸುಪ್ತಿಯೊಳಗೆ ಬುದ್ಧಿಯು ಲಯ ಹೊಂದುವುದು, ಆಗ ನೀನ್ಯಾರು ಇರುತ್ತೀ ಎಂದು ಕೇಳಿದ್ದಕ್ಕೆ ನಾನರಿಯೆನು ಎಂದು ಬ್ರಾಹ್ಮಣನು ಉತ್ತರ ಕೊಟ್ಟನು. ಆಗ ಸಿದ್ಧಾರೂಢರು, ಹೇ ವಿಪ್ರನೇ, ನಾನು ತಿಳಿಯಲಾರೆ ಎಂಬುದನ್ನು ನೀನು ನಿಶ್ಚಯವಾಗಿ ತಿಳಿಯುತ್ತಿ, ಆದರೆ ಅನ್ನಲಾರೆ, ಆ ಜ್ಞಾನರೂಪನೇ ನೀನಿದ್ದಿ ಎಂದು ನುಡಿದಾಕ್ಷಣ ಗುರುಗಳ ಕೃಪಾಬಲದಿಂದ ಆ ಜ್ಞಾನರೂಪವನ್ನು ಆ ಬ್ರಾಹ್ಮಣನು ಅನುಭವಕ್ಕೆ ತಂದು ಅನ್ನುತ್ತಾನೆ, ಮಹಾತ್ಮರ ದರ್ಶನವು ನನಗೆ ದೃಷ್ಟ ಫಲದಾಯಕವಾಯಿತು ಎಂದು ಸಿದ್ಧಾರೂಢರ ಚರಣಗಳಿಗೆರಗಿದನು. ಅನಂತರ ಸಿದ್ಧರು ಅಲ್ಲಿಂದ ಹೊರಟು ಸಂಚಾರ ಮಾಡುತ್ತಾ ಚಿದಂಬರಕ್ಕೆ ಬಂದು ಅಲ್ಲಿಯ ರಹಸ್ಯ ಸ್ಥಾನವನ್ನು ಕಂಡರು. ಅಲ್ಲಿಂದ ಮುಂದೆ ಹೋಗುವಾಗ ಮಳೆಗಾಲವಿದ್ದು ಮಳೆಯೇ ಅವರಿಗೆ ಸ್ನಾನ ಮಾಡಿಸುತ್ತಿತ್ತು. ಸೂರ್ಯನ ಕಿರಣಗಳೇ ಮೈ ಒಣಗಿಸುತ್ತಿದ್ದವು. ತಾವೇನೂ ಯತ್ನ ಮಾಡುತ್ತಿದ್ದಿಲ್ಲ. ಜನರೇ ಅನ್ನ ಕೊಟ್ಟು ದೇಹ ರಕ್ಷಿಸಬೇಕು. ದೇಹ ಚಿಂತನೆ ಎಂಬುವುದು ಅವರಿಗೆ ಮನವರಿಕೆಯೇ ಇದ್ದಿಲ್ಲ. ಯಾರು ಪೂಜಿಸಿದರೂ ಯಾರು ಹೊಡೆದರೂ ಅವರು ಸಮಾನ ಭಾವದಿಂದಿರುತ್ತಿದ್ದರು. ಕುಂಭಕೋಣ ಕ್ಷೇತ್ರದಲ್ಲಿ ಕುಂಭೇಶ್ವರನ ದರ್ಶನ, ತಂಜಾವೂರಿನಲ್ಲಿ ತಂಜೇಶ್ವರನ ದರ್ಶನ ಮಾಡಿಕೊಂಡು ಶ್ರೀರಂಗ ಕ್ಷೇತ್ರದ ಕಡೆಗೆ ಸಿದ್ಧರು ಹೋದರು. ದಾರಿಯಲ್ಲಿ ಒಬ್ಬ ಒಕ್ಕಲಿಗನು ಸಿದ್ಧರಿಗೆ ಕೇಳುತ್ತಾನೆ, ನೀನು ಶವದಂತೆ ಕಾಣಿಸುವಿ, ಆದರೆ ವಾಯುವೇಗದಿಂದ ನಡೆಯುತ್ತಿ. ನೀನು ಪುಷ್ಟನಿದ್ದರೆ ಹೇಗೆ ಓಡುತ್ತಿದ್ದಿ? ಅದಕ್ಕೆ ಸಿದ್ಧರು, ಅನ್ನದಿಂದ ಶಕ್ತಿ ಬರುವುದಿಲ್ಲ, ನಿರಂತರ ಬ್ರಹ್ಮಾಕಾರ ಮನೋವೃತ್ತಿ ಇರುವುದರಿಂದ ಶಕ್ತಿ ಬರುವುದು ಎಂದು ಹೇಳಿ ಮುಂದೆ ನಡೆದರು. ಶ್ರೀರಂಗನ ದರ್ಶನವನ್ನು ತಕ್ಕೊಂಡು ಸಿದ್ಧರು ಜಂಬೂಕೇಶ್ವರಕ್ಕೆ ಬಂದು ಅಲ್ಲಿಂದ ಮೀನಾಕ್ಷಿ ದರ್ಶನಕ್ಕಾಗಿ ಮಥುರಾ ನಗರಕ್ಕೆ ಬಂದರು. ಗುಡಿಯನ್ನು ಪ್ರವೇಶಿಸುವಾಗ ಒಬ್ಬ ಬ್ರಾಹ್ಮಣನು ಬಂದು, ನೀನು ಚಾಂಡಾಲನು,
ದೇವಾಲಯದೊಳಗೆ ಪ್ರವೇಶಿಸಬೇಡ ಎಂದು ಪ್ರತಿಬಂಧಕ ಮಾಡಲು ಸಿದ್ಧರು, ನಿನ್ನೊಳಗೆ ಕ್ರೋಧ ಚಾಂಡಾಲನು ಪ್ರವೇಶಿಸಿರುವನು ಎಂದು ಅಂದದ್ದಕ್ಕೆ ಬ್ರಾಹ್ಮಣನು, ದಕ್ಷಿಣೆ ಕೊಟ್ಟರೆ ಒಳಗೆ ಬಿಡುವೆನು. ಹೀಗಂದದ್ದು ಕೇಳಿ ಸಿದ್ಧರು, ಇಗೋ, ಆಶಾಚಾಂಡಾಲನು ಈಗ ನಿನ್ನಲ್ಲಿ ಪ್ರವೇಶಿಸಿದನು ಅಂದರು. ಆ ಬ್ರಾಹ್ಮಣನು ನಿರಾಶವಾದದ್ದು ನೋಡಿ ಸಿದ್ಧರು, ನೋಡು, ಸಂಕಲಿತ ಚಾಂಡಾಲನು ನಿನ್ನಲ್ಲಿ ಪ್ರವೇಶಿಸಿದನು. ಹೀಗೆ ಒಬ್ಬ ಚಾಂಡಾಲನನ್ನು ಹೊರಗೆ ಕಳುಹಿಸಲಿಕ್ಕೆ ನೋಡಿ 3 ಮಂದಿ ಚಾಂಡಾಲರನ್ನು ಒಳಗೆ ಕರೆದುಕೊಂಡಿ ಎಂದು ಸಿದ್ಧರಂದದ್ದು ಕೇಳಿ ಆ ಬ್ರಾಹ್ಮಣನು ಗಡಬಡಿಸಿ ಗಾಬರಿಯಾಗಿ, ನಿನ್ನ ಕೂಡ ಮಾತಾಡುತ್ತಾ ಇದ್ದು ನನ್ನ ಸ್ನಾನ ಸಂಧ್ಯಾದಿಗಳನ್ನು ಮರೆತೆನು ಎಂಬುದನ್ನು ಕೇಳಿ ಸಿದ್ಧರು, ಇಗೋ, ಕರ್ಮಭ್ರಷ್ಟ ಚಾಂಡಾಲನೂ ಈಗ ನಿನ್ನಲ್ಲಿ ಪ್ರವೇಶಿಸುವನು ಎಂದು ಅಂದರು. ಇದನ್ನು ಕೇಳಿ ಆ ಬ್ರಾಹ್ಮಣನು ಅನುತಾಪಯುಕ್ತನಾಗಿ, ತ್ರಾಹಿ ತ್ರಾಹಿ, ಅಪರಾಧವಾಯಿತು, ಮಹಾತ್ಮರಿಗೆ ಛಳನ ಮಾಡಿದೆನು ಎಂದು ನುಡಿದು ಸಿದ್ಧಾರೂಢರ ಚರಣಗಳಿಗೆರಗಿದನು. ಅನುತಾಪಯುಕ್ತನಾಗಿ ಬ್ರಾಹ್ಮಣನು ಎದ್ದು ಸಿದ್ಧರ ಆಜ್ಞೆ ಪಡೆದುಕೊಂಡು ತನ್ನ ಗೃಹಕ್ಕೆ ತೆರಳಿದನು. ಶ್ರೀ ಸದ್ಗುರು ಸಿದ್ಧಾರೂಢರು ಮೀನಾಕ್ಷಿ ದೇವಾಲಯದೊಳಗೆ ಪ್ರವೇಶಿಸಿ ದೇವಿಯ ದರ್ಶನವನ್ನು ತಕ್ಕೊಂಡು ಹೊರಗೆ ಬಂದು ನದಿಯ ತೀರಕ್ಕೆ ಹೋಗಿ ಅಲ್ಲಿ ಆಸನವನ್ನು ಹಾಕಿ ಸ್ವಸ್ಥ ಧ್ಯಾನದಲ್ಲಿ ಮಗ್ನರಾಗಿ ಕೂತುಬಿಟ್ಟರು. ಆ ಬ್ರಾಹ್ಮಣನು ತನ್ನ ಮನೆಗೆ ಹೋದಾಕ್ಷಣ ಆತನಿಗೆ ಸಿದ್ಧಾರೂಢ ಮಹಾತ್ಮರ ಸ್ಮರಣೆಯಾಗಿ ಮಹಾತ್ಮರನ್ನು ಮನೆಗೆ ಕರೆದುಕೊಂಡು ಬಂದು ನೈವೇದ್ಯ ಅರ್ಪಿಸಬೇಕು ಎಂದು ಮನದೊಳಗೆ ಅಂದುಕೊಂಡು ಅವಧೂತರನ್ನು ಹುಡುಕುತ್ತಾ ಹುಡುಕುತ್ತಾ ನದಿ ತೀರಕ್ಕೆ ಬರಲು ಅಲ್ಲಿ ಆಸನ ಹಾಕಿ ಕೂತಿರುವ ಮಹಾತ್ಮರನ್ನು ಕಂಡು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಮಹಾರಾಜರೇ, ಇವತ್ತು ನೈವೇದ್ಯಕ್ಕೆ ನಮ್ಮ ಮನೆಗೆ ಬರಬೇಕು ಎಂದು ಪ್ರಾರ್ಥಿಸಿದನು. ಸಿದ್ಧ ಸದ್ಗುರುಗಳು ಆತನನ್ನು ನೋಡಿ, ಹೇ ಬ್ರಾಹ್ಮಣ ವರ್ಯನೇ, ನಮ್ಮನ್ನು ನಡೆಸಿಕೊಂಡು ನಿಮ್ಮ ಮನೆಗೆ ಕರೆದೊಯ್ದು ಉಣಿಸುವುದರಿಂದ ನಿಮಗೆ ಅಲ್ಪ ಪುಣ್ಯವು ಬರುವುದು. ನೈವೇದ್ಯ ಅನ್ನವನ್ನು ಇಲ್ಲಿಗೇನೆ ತಕ್ಕೊಂಡು ಬಂದಿರಾದರೆ ನಿಮಗೆ ಪೂರ್ಣ ಫಲ ಉಂಟಾಗುವುದು ಎಂದು ನುಡಿದರು. ಮಹಾತ್ಮರ ಈ ಭಾಷಣವನ್ನು ಕೇಳಿ ಆ ಬ್ರಾಹ್ಮಣನು ಆನಂದಭರಿತನಾಗಿ ತೀವ್ರ ಮನೆಗೆ ಹೋಗಿ ನೈವೇದ್ಯ ತಕ್ಕೊಂಡು ಬಂದು ಮಹಾನುಭಾವರ ಮುಂದಿಟ್ಟನು. ಅದನ್ನು ಸೇವಿಸಿ ಸಿದ್ಧರು ಆ ಬ್ರಾಹ್ಮಣನನ್ನು ಆಶೀರ್ವದಿಸಿ ಮನೆಗೆ ಕಳುಹಿಸಿ ತಾವು ಅಲ್ಲೇ ಮಳಲಲ್ಲಿ ಶಯನ ಮಾಡಿದರು. ಅಲ್ಲಿಂದ ಎದ್ದು ರಾಮೇಶ್ವರಕ್ಕೆ ಹೋಗಿ ಮುಂದೆ ರಾಮಝರಿಕೆಯಲ್ಲಿ ಒಬ್ಬ ಯೋಗೀಶ್ವರನನ್ನು ಕಂಡು ಅವನನ್ನು ಕುರಿತು, ಮಹನೀಯರೇ, ನಿಮಗೆ ಯಾವ ಅಂಗ ಸಿದ್ಧವಾಗಿದೆ ಎಂದು ಕೇಳಲು ಆತನು, ದೇಹ ಲಾಘತ್ವದಿಂದಲೂ ದೇಹಾರೋಗ್ಯದಿಂದಲೂ ಆಸನಾಂಗ ಒಂದು ಸಿದ್ಧಿಸಿದೆ ಎಂದು ನಾನು ತಿಳಿಯುತ್ತೇನೆ ಅಂದನು. ಇದನ್ನು ಕೇಳಿ ಸಿದ್ಧರು ಸಂತೋಷಪಟ್ಟು ಧನುಷ್ಕೋಡಿಗೆ ಹೋಗಿ ಅಲ್ಲಿ ಸ್ನಾನ ಮಾಡುವವನೊಬ್ಬನನ್ನು ಕಂಡು, ನೀನು ದೇಹ ಸ್ವಚ್ಛ ಎಂದು ಸ್ನಾನ ಮಾಡುತ್ತೀಯೋ ಅಸ್ವಚ್ಛವೆಂದು ಮಾಡುವಿಯೋ ಎಂದು ಕೇಳಲು ಅವನು, ದೇಹ ಅಸ್ವಚ್ಛವೆಂದು ಸ್ನಾನ ಮಾಡುತ್ತೇನೆ ಅಂದನು. ಆಗ ಸಿದ್ಧರು, ಅಸ್ವಚ್ಛವೆಂದು ಹೇಗೆ ತಿಳಿಯಿತು ಎಂದು ಕೇಳಲು ಆತನು, ಜಾತಕರ್ಮಾದಿ ಸಂಸ್ಕಾರಗಳಿಂದ ತಿಳಿಯಿತು ಅಂದನು. ಈತನು ಮೂರ್ಖನಿದ್ದಾನೆಂದು ಸಿದ್ಧರು ತಿಳಿದುಕೊಂಡು ಮುಂದಕ್ಕೆ ನಡೆದರು. ಅಲ್ಲಿಂದ ತಿರ್ನಲವೇಲಿಗೆ ಸಿದ್ಧಾರೂಢರು ಹೋಗಿ ತಿರ್ನಲ ಸ್ವಾಮಿಯ ದರ್ಶನ ತಕ್ಕೊಂಡು ಅಲ್ಲಿ ಧ್ಯಾನಸ್ಥರಾಗಿ ಕೂತಿರುವ ಒಬ್ಬನನ್ನು ಕಂಡು ಆತನನ್ನು ಕುರಿತು, ಈ ಉಪಾಸನೆಯು ಜ್ಞಾತವೋ ಅಜ್ಞಾತವೋ? ಜ್ಞಾತೋಪಾಸನೆಯೆಂದರೆ ಅದರೊಳಗೆ ದ್ವೈತವಿರಲಾರದು ಮತ್ತು ಧಾತ್ರ ಧ್ಯಾನ ಧ್ಯೇಯದೊಳಗೆ ಐಕ್ಯವಾಗುವುದರಿಂದ ಧ್ಯಾನವು ಘಟಿಸದು. ಅಜ್ಞಾತೋಪಾಸನೆ ಎಂದೆನ್ನುವಿಯಾದರೆ ಧಾತ್ರಸ್ಥಿತಿಯನ್ನು ತಿಳಿಯದೆ ಧ್ಯೇಯವನ್ನು ಅರಿಯದೆ ಧ್ಯಾನ ಹೇಗೆ ಸಂಭವಿಸುವುದು ಎಂದು ಕೇಳಲು ಆತನು, ಅಪರೋಕ್ಷ ಜ್ಞಾನಕ್ಕೆ ಭಿನ್ನವಾದ ಶಾಸ್ತ್ರ ಪರೋಕ್ಷದಿಂದ ನಾನು ಧ್ಯಾನವನ್ನು ಮಾಡುತ್ತೇನೆ.
ಅದಕ್ಕೆ ನಿಶ್ಚಲವಾದ ಶ್ರದ್ಧೆಯೇ ಕಾರಣವು ಅನ್ನಲು ಯಾತಕ್ಕೆ ಎಂದು ಸಿದ್ಧರು ಕೇಳಲಾಗಿ ಅವನಂದದ್ದು, ಶಾಸ್ತ್ರಜ್ಞರು ದೇವತಾ ಶ್ರದ್ಧಾಹೀನರಾಗಿರುವುದರಿಂದ ಧ್ಯಾನದಲ್ಲಿ ಪ್ರವೃತ್ತರಾಗುವುದಿಲ್ಲ. ಆದರೆ ಉಪಾಸಕರಿಗೆ ಶ್ರದ್ಧೆಯೇ ಮುಖ್ಯವಾಗಿರುವುದು. ಇದನ್ನು ಕೇಳಿ ಈತನು ಸಂಪ್ರದಾಯಕನಿರುವನು ಎಂದು ತಿಳಿದುಕೊಂಡು ಸಿದ್ಧರು ಅಲ್ಲಿಂದ ತೋತಾದ್ರಿ ಕ್ಷೇತ್ರಕ್ಕೆ ನಡೆದರು. ಅಲ್ಲಿ ನಾರಾಯಣಮೂರ್ತಿಯ ದರ್ಶನವನ್ನು ತಕ್ಕೊಂಡು ಮುಂದೆ ತಿರಕರಾಯನ ದೇವಾಲಯದಲ್ಲಿ ಕಂಚಿ ನಾರಾಯಣನ ದರ್ಶನವನ್ನು ತಕ್ಕೊಂಡು 9 ದಿನ ಸಿದ್ಧಾರೂಢರು ಅಲ್ಲೇ ಉಳಿದರು. ಅಲ್ಲಿ ಶಾಸ್ತ್ರಿಗಳು ಬಂದು ಸ್ವಾಮಿಯವರಿಗೆ ವಿಚಾರಿಸುತ್ತಾರಲ್ಲ, ನೀವು ಸ್ನಾನಾದಿ ಕರ್ಮಗಳನ್ನು ಯಾತಕ್ಕೆ ಮಾಡಲೊಲ್ಲಿರಿ ಎಂಬುದಕ್ಕೆ ಸಿದ್ಧಾರೂಢರು, ಕರ್ಮಾಚರಣವನ್ನು ವಿಧಿಯುಕ್ತ ಮಾಡುವುದರಿಂದ ಅದು ಜೀವನನ್ನು ಉತ್ತಮ ಲೋಕಕ್ಕೆ ಒಯ್ಯುವುದು. ಆದರೆ ಪುಣ್ಯಕ್ಷಯವಾದ ಕೂಡಲೇ ಆತನು ಪುನಃ ಕರ್ಮವಾಸನೆ ಹಿಡಿದು ಈ ಲೋಕಕ್ಕೆ ಬರುವನು. ಈ ಪ್ರಕಾರ ಅನೇಕ ಯತಾಯತಿಗಳನ್ನು ಭೋಗಿಸಿ ಜೀವನು ಬಹಳ ತಾಪ ಹೊಂದಿ ಕರ್ಮಬಂಧದಿಂದ ನಿವೃತ್ತಿಯಾಗುವ ಉಪಾಯವನ್ನು ಹುಡುಕುವನು. ಎಲ್ಲಿಯವರೆಗೆ ಜೀವನು ಕರ್ಮಕ್ಕೆ ಬೇಸರ ಪಡಲಿಲ್ಲ, ಅಲ್ಲಿ ತನಕ ವೇದಗಳು ಆತನಿಗೆ ಕರ್ಮವನ್ನು ವಿಧಿಸುವವು. ವೈರಾಗ್ಯಾಗ್ನಿಯು ಯಾವಾಗ ಪ್ರಜ್ವಲಿಸುವುದೋ ಆಗ ಶ್ರುತಿಗಳು ಆತನಿಗೆ ನಿವೃತ್ತಿಯನ್ನು ತೋರಿಸುವವು. ಮುಮುಕ್ಷು ದೆಶೆಯಲ್ಲಿಯೇ ಕರ್ಮ ಬಿಟ್ಟಿರುವಾಗ ಸಿದ್ಧ ಸ್ಥಿತಿಯುಳ್ಳವನಿಗೆ ಈ ಪ್ರಶ್ನೆಯು ಸಲ್ಲದು ಎಂದು ಸಿದ್ಧರು ಉತ್ತರ ಕೊಡಲು, ಶಾಸ್ತ್ರಿಗಳು ದೈನ್ಯಭಾವದಿಂದ ಸಿದ್ಧರಿಗೆ ನಮಸ್ಕರಿಸಿ ಸ್ವಸ್ಥಾನಕ್ಕೆ ತೆರಳಿದರು. ಹೀಗೆ ಎಲ್ಲೆಲ್ಲಿ ಸಿದ್ಧಾರೂಢರು ಹೋಗುವರೋ ಅಲ್ಲಲ್ಲಿ ಜನರಿಗೆ ವೇದಾಂತ ಮಾರ್ಗವನ್ನು ಉಪದೇಶಿಸುತ್ತಿದ್ದರು. ಸದ್ಗುರುನಾಥನು ದರ್ಶನ ಮಾತ್ರದಿಂದ ಜೀವನನ್ನು ಕರ್ಮಬಂಧದಿಂದ ನಿರ್ಮುಕ್ತನನ್ನಾಗಿ ಮಾಡುವನು. ಜೀವರಿಗೆ ನಿರ್ಭಯವಾದಂತಹ ಮಾರ್ಗವನ್ನು ಆತನು ತೋರಿಸುವನು. ಅದನ್ನು ಹಿಡಿದು ಅವರು ವಾಸನಾಕ್ಷಯವನ್ನು ಹೊಂದಿ ದುಃಖರಹಿತರಾಗುವರು. ಇಂತೆಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಈ 5ನೇ ಅಧ್ಯಾಯವನ್ನು ಶ್ರೀ ಸದ್ಗುರು ಸಿದ್ಧಾರೂಢರ ಚರಣವಿಂದಗಳಲ್ಲಿ ಶಿವದಾಸನು ಅರ್ಪಿಸಿರುವನು. ಇಲ್ಲಿಗೆ 5ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ.